ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ ಲೇಔಟ್ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಡಿಸೈನ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ಫುಲ್ ಸೈಜ್ ಗೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 9 ಫೀಟ್ ಗೇಟ್ ಮಾಡಿರುವಂಥದ್ದು. ಗೇಟ್ನಲ್ಲಿ ಬಂದು MS ಟ್ಯೂಬ್ CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಗೇಟ್ನಲ್ಲಿ. ನಿಮಗೆ ಈ ಗೇಟ್ನಲ್ಲಿ ಒಳಗೆ ಎಂಟ್ರೆ ನಮಗೆ ಮೊದಲು ಗ್ರೌಂಡ್ ಫ್ಲೋರ್ ಪೂರ್ತಿ ನಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಪಾರ್ಕಿಂಗ್ ಏರಿಯಾ ಫ್ಲೋರಿಂಗ್ನಲ್ಲಿ ಬಂದು 15x15 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಕಾರ್ನರ್ಲಿ ಬಂದು ನಿಮಗೆ ಇದು ಬಂದು ನಿಮಗೆ ಸಂಪ್ ಸಿಗುವಂಥದ್ದು 10,000 ಲೀಟರ್ ಕೆಪಾಸಿಟಿ ಸಂಪ್ ಸಿಗುತ್ತೆ. ಇದು ಬಂದು ಬೋರ್ವೆಲ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸಿಲಿಂಡರ್ ಇರೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ಗ್ರಿಲ್ಲಿಂದ ಗೇಟ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ ಒಂದು. ಇಲ್ಲೂ ಕೂಡ CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು, ಸನ್ಲೈಟ್ಗೋಸ್ಕರ ಹಾಕಿರುವಂಥದ್ದು ಇದು. ಹಾಗೆ ನಿಮ್ಗೆ ಇಲ್ಲಿ ಈ ಕಾರ್ನರಲ್ಲಿ ನಮಗೆ ಕಾವೇರಿ ವಾಟರ್ ಮೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಸಿಟಿ ಬೋರ್ಡ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ ಇಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಡೋರ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಪಾಲಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ ಪೂರ್ತಿ ನಿಮಗೆ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ ವರ್ಗು ಪೂರ್ತಿ ಕ್ಲಾಡಿಂಗ್ ಆಗಿದೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ನಮ್ಮ ಮೇಲೆ ಬಂದ್ರೆ ನಮಗೆ ಮೇನ್ ಡೋರ್ನ ವಾಲ್ ಪೂರ್ತಿ ನಮಗೆ 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿದ್ದಾರೆ. ಇದು ಒಂದು ಮೇನ್ ಡೋರ್ ಸಿಗುವಂಥದ್ದು. ಬರ್ಮಾಟಿಕ್ ಇಂದ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ಪೂರ್ತಿ ನಿಮಗೆ ಒಂದು ಸೈಡ್ ಪೂರ್ತಿ ಫಿಕ್ಸೆಡ್ ವಿಂಡೋ ಕೊಟ್ಟಿರೋಂಥದ್ದು, ಇಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಮೇನ್ ಡೋರ್ ಸಿಗುತ್ತೆ. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ, ಕಾರ್ವಿಂಗ್ ಡಿಸೈನ್ ಮೇನ್ ಡೋರ್ ಮಾಡಿರುವಂಥದ್ದು. ಬರ್ಮಾಟಿಕ್ ಇಂದ ಮಾಡಿರೋಂಥ ಡೋರ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಮಗೆ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ 4 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಡೋರ್ ವಾಲ್ನಲ್ಲಿ ಬಂದು ನಮಗೆ ಡೋರ್ ಪಕ್ಕದಲ್ಲಿ ಅಟ್ಯಾಚ್ ಆಗಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಈ ವಾಲ್ ಪೂರ್ತಿ ನಿಮಗೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ, ಪಾಲಿಶೆಡ್ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ವೈಟ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇದು ಕೂಡ ನಿಮಗೆಲ್ಲ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು, ಪೂರ್ತಿ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಇದು ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. ವೈಟ್ ಕಲರ್ ಕಾಣ್ತಾ ಇರೋದು ನಿಮಗೆಲ್ಲ ಡಿಕೋ ಪೇಂಟಿಂಗ್ ಆಗಿದೆ. ವುಡನ್ ಫಿನಿಶಿಂಗ್ ಇರೋದೆಲ್ಲ ನಿಮಗೆ ವಿನಿಯರ್ ಪಾಲಿಶ್ ಆಗಿರುವಂಥದ್ದು. ಈ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಹಾಗೆ ನಿಮ್ಗೆ ಇಲ್ಲಿ TV ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ಆರ್ಚ್ ಮಾಡಿರುವಂಥದ್ದು. ಇದು ಬಂದು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಮಾಡಿರುವಂಥದ್ದು. ಇಲ್ಲೆಲ್ಲ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಇಚಿಂಗ್ ಗ್ಲಾಸ್ ಹಾಕಿರುವಂಥದ್ದು. ಈ ಸೀಲಿಂಗಲ್ಲಿ ಇಲ್ಲಿ ನಿಮಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಆರ್ಚ್ನಲ್ಲಿ ಒಳಗೆ ಎಂಟ್ರಿ ಆದರೆ ಇದು ಪೂರ್ತಿ ಆರ್ಚ್ ನಿಮಗೆ ಎಲ್ಲ ವಿನಿಯರ್ನಿಂದಾನೇ ಮಾಡಿರುವಂಥದ್ದು. ಇಲ್ಲಿ ಆರ್ಚಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಆರ್ಚ್ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಸಿಗುತ್ತೆ. ಮೊದಲು ಕಾಮನ್ ವಾಶ್ರೂಮ್ ಮಾಡಿರುವಂಥದ್ದು. ಇಲ್ಲಿ ಇದು ವಾಶ್ರೂಮ್ ಕೂಡ ನಿಮಗೆಲ್ಲ ಟೀಕ್ವುಡ್ ವಾಸ್ಕಲಾಗೆ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ವಾಶ್ರೂಮ್ ಪಕ್ಕದಲ್ಲಿ ನಮಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಯು ಶೇಪ್ನಲ್ಲಿ ಮಾಡಿರುವಂಥ ಬಾಟಮ್ ಕ್ಯಾಬಿನೆಟ್ ಸಿಗುತ್ತೆ. ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸಸ್ ಹಾಗೆ 3 SS ಬ್ಯಾಸ್ಕೆಟ್ಸ್ ಹಾಕಿದ್ದಾರೆ. ಒಂದು SS ಪುಲ್ಔಟ್ ಹಾಕಿರುವಂಥದ್ದು. ಇಲ್ಲಿ ಒಂದು SS ಪುಲ್ಔಟ್ ಕೂಡ ಸಿಗುವಂಥದ್ದು. ಹಾಗೆ ಸ್ಲ್ಯಾಬ್ನಲ್ಲಿ ಬಂದು 20 mm ನ ಆರ್ಟಿಫಿಷಿಯಲ್ ಗ್ರಾನೈಟ್ ಹಾಕಿರುವಂಥದ್ದು. ನಿಮ್ಗೆ ಸೇಮ್ ಮಾರ್ಬಲ್ ಫಿನಿಶಿಂಗ್ ಬರುತ್ತೆ ಇದು. ಹಾಗೆ 2 ಫೀಟ್ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಬಂದು 2x4 ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು, ವೈಟ್ ಟೈಲ್ ಯೂಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲ ಅಕ್ರೋಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಕಿಚನ್ ಕ್ಯಾಬಿನೆಟ್ ಅಲ್ಲಿ. ಹಾಗೆ ಇಲ್ಲಿ ಈ ಕಡೆ ನಿಮಗೆ ಈ ಸ್ಲ್ಯಾಬ್ನಲ್ಲಿ ಕೆಳಗಡೆ ಬಂದು
ರಾಫ್ಟರ್ ಶೀಟ್, ವುಡನ್ ಫಿನಿಶಿಂಗ್ ರಾಫ್ಟರ್ ಶೀಟ್ ಹಾಕಿದ್ದಾರೆ. ಈ ಕಡೆ ನಿಮಗೆ ಕಿಚನ್ ಯೂಸ್ ಆಗುತ್ತೆ. ಈ ಕಡೆ ಬಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ತರ ಯೂಸ್ ಮಾಡೋದಕ್ಕೆ ಮಾಡಿರುವಂಥದ್ದು. ಎರಡು ತರ ಯೂಸ್ ಆಗುವಂಥದ್ದು. ಆ ಕಡೆ ನಿಮಗೆ ಕಿಚನ್ಗೆ ಯೂಸ್ ಆಗುತ್ತೆ, ಈ ಕಡೆ ಬಂದು ಬ್ರೇಕ್ಫಾಸ್ಟ್ ಕೌಂಟರ್ಗೆ ಮಾಡಿರುವಂಥದ್ದು. ಹಾಗೆ ಇಲ್ಲೂ ಕೂಡ ಒಂದು ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ನಲ್ಲಿ ಬಂದು ಒಂದು 2 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಪೂಜಾ ಪಕ್ಕದಲ್ಲಿ 3 ಶೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಕಿಚನ್ ಕ್ಯಾಬಿನೆಟ್ ಆಪೋಸಿಟ್ ಅಲ್ಲೇ ನಮಗೆ ವಿನಿಯರ್ ನಲ್ಲಿ ಮಾಡಿರುವಂತಹ ಪೂಜಾ ರೂಮ್ ಸಿಗುತ್ತೆ. ಪೂರ್ತಿ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಡೋರ್ ನಲ್ಲಿ ಬಂದು ಟೀಕುಡ್ ವಾಸ್ಕಲ್ ಆಗಿ ಟೀಕುಡ್ ಫ್ರೇಮ್ ಇಂದ ಮಾಡಿರುವಂತಹ ಡೋರ್ ಸಿಗುತ್ತೆ. ಸೆಂಟರ್ ನಲ್ಲಿ ಎರಡು ಕಡೆ ಟಫ್ ಅಂಡ್ ಇಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಕಿಚನ್ ನಲ್ಲಿ ಬಂದು ನಿಮಗೆ ಸ್ಲ್ಯಾಬ್ ಮಾಡಿರುವಂಥದ್ದು. ಇಲ್ಲಿ ಸ್ಲ್ಯಾಬ್ ನಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಕೆಳಗಡೆ ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ನಲ್ಲಿ ವುಡನ್ ಫಾಲ್ ಸೀಲಿಂಗ್ ಮಾಡಿ ಸೆಂಟರ್ ನಲ್ಲಿ ಇಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಏರಿಯಾ ಹತ್ರ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಡೈನಿಂಗ್ಗೆ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಮೇಲ್ಗಡೆ ನೋಡೋದಾದ್ರೆ ನೀವು ಫಾಲ್ ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು, ವುಡನ್ ಫಿನಿಶಿಂಗ್ ರಾಫ್ಟರ್ ಶೀಟ್. ಕಿಚನ್ ನಲ್ಲಿ POP ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಬಂದು ನಿಮಗೆ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಎಲ್ಲ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ ನಿಂದ ರೂಮ್ ಸಿಗುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಹಾಗೆ ರೈಲಿಂಗ್ಸ್ ಅಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಮೇಲೆ ಬಂದ್ರೆ ಸೆಕೆಂಡ್ ಫ್ಲೋರ್ ನಲ್ಲಿ ಮೊದಲು ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ಸ್ ಸಿಗುವಂಥದ್ದು. ಇಲ್ಲಿ ಸೀಲಿಂಗ್ ನಲ್ಲಿ ಒಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮೊದಲು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ರೂಮ್ ಡೋರ್ಸ್ ನ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ನೋಡಬಹುದು. ಈ ರೂಮ್ ಬಂದು ನಿಮಗೆ ಫುಲ್ಲಿ ಫರ್ನಿಶ್ಡ್ ಬರುವಂಥದ್ದು. ಕಾಟ್ಸ್ ರೆಡಿ ಇದೆ. ಹಾಗೆ ಕಾಟ್ ಪಕ್ಕದಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರೋ ಬಾಕ್ಸ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಬ್ಯಾಕ್ ಸೈಡ್ ವಾಲ್ ಬಂದು ನಿಮಗೆ ರಾಯಲ್ ಪೇಂಟ್ ಮಾಡಿರುವಂಥದ್ದು, ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಈ ಕಡೆ ಕುಬೇರ ಮೇಲೆ ಕರೆಕ್ಟ್ ಆಗಿ ನಮಗೆ ವಾಸ್ತು ಪ್ರಕಾರ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಹಾಗೆ ಲಾಸ್ಟ್ ಅಲ್ಲಿ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ವಾರ್ಡ್ರೋಬ್ಸ್ ಕೂಡ ಎಲ್ಲ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇದು ನೋಡ್ಬೋದು ನೀವು. ಡ್ರೆಸ್ಸಿಂಗ್ ಮಿರರ್ ಬಂದು ರೋಟೇಟ್ ಬರುತ್ತೆ. ಬೇಕಂದ್ರೆ ಕ್ಲೋಸ್ ಮಾಡ್ಬೋದು, ಇಲ್ಲ ಓಪನ್ ಇಟ್ಕೋಬಹುದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ರೂಮ್ ನಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ. ಸೌತ್ ಫೇಸಿಂಗ್ ರೋಡ್ ಕಡೆ ಬರುವಂತ ಬಾಲ್ಕನಿ ಇದು. ಇಲ್ಲೂ ಕೂಡ ನಿಮಗೆ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಒಂದು PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಬಾಲ್ಕನಿ ಡೋರ್ಸ್ ಮತ್ತೆ ವಾಸ್ಕಲ್ ಕೂಡ ಎಲ್ಲ ಟೀಕುಡ್ ಮತ್ತೆ ವಿನಿಯರ್ ನಿಂದಾನೆ ಮಾಡಿರುವಂಥದ್ದು. ಎಲ್ಲ ಒಂದೇ ಡಿಸೈನ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ರೂಮ್ ಅಲ್ಲಿ ಬಾತ್ರೂಮ್ಸ್ ಅಲ್ಲಿ ಎಲ್ಲ ಕಡೆ ಅದೇ ತರ ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ ಅಲ್ಲಿ ಕೂಡ ನಿಮಗೆ ಟೀಕುಡ್ ವಾಸ್ಕಲ್ ಸಿಗುತ್ತೆ. WPC ಡೋರ್ ಯೂಸ್ ಮಾಡಿರುವಂಥದ್ದು, ವಾಟರ್ ಪ್ರೂಫ್ ಡೋರ್ ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಅಲ್ಲಿ ನಿಮಗೆ 8 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದೆಲ್ಲ ಜಾಗವಾರ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ಈ ರೂಮ್ ನಲ್ಲಿ. ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಬುಕ್ ರ್ಯಾಕ್ ಎದುರುಗಡೆ, ಸ್ಟಡಿ ಟೇಬಲ್ ಎದುರುಗಡೆ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಒಂದು ವಾಲ್ ನಲ್ಲಿ ರಾಯಲ್ ಪ್ಲೇ ಪೇಂಟ್ ಮಾಡಿರುವಂಥದ್ದು. ಹಾಗೆ ಸಿಂಗಲ್ ಶೇಟರ್ನ 2 ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಾರ್ನರ್ ಅಲ್ಲಿ ಬಂದು ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಮತ್ತೆ ಬುಕ್ ರ್ಯಾಕ್ ಸಿಗುವಂಥದ್ದು. ಈ ವಾಲ್ ನಲ್ಲಿ ನಮಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಆಗಿ ಅಟ್ಯಾಚ್ ವಾಶ್ರೂಮ್ಗೆ ಹೋಗೋದಕ್ಕೆ ಪ್ಯಾಸೇಜ್ ಮಾಡಿದ್ದಾರೆ. ಇಲ್ಲಿ ಮೊದಲು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಈ ರೂಮ್ ಪೂರ್ತಿ ಸ್ಟಫ್ ಆಗಿದೆ. ಎಲ್ಲ ಸಾಮಾನು ಐಟಮ್ಸ್ ಇಟ್ಟಿದ್ದಾರೆ ವಾಶ್ರೂಮ್ ಅಲ್ಲಿ. ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಮತ್ತೆ ಸ್ಟೇರ್ ಕೇಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ.
ಇಲ್ಲೂ ಕೂಡ ನಿಮಗೆ POP ಮತ್ತೆ PVC ರಾಫ್ಟರ್ ಶೀಟ್ ಇದ್ದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುತ್ತೆ. ಈ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಆಗಿ ಒಂದು ಸಿಂಗಲ್ ಡೋರ್ನ ವಾರ್ಡ್ರೋಬ್ ಸಿಗುವಂಥದ್ದು, ಓಪನ್ ಟೈಪ್ ಡೋರ್ನ. ಅದ್ರ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಬಾಲ್ಕನಿ ಸಿಗುವಂಥದ್ದು. ನಮಗೆ ಕೆಳಗೆ ನೋಡಿದಾಗನೇ ಸೇಮ್ ಸೈಜ್ನ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ರೈಲಿಂಗ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ನಿಮಗೆ ಟಫ್ ಅಂಡ್ ಗ್ಲಾಸ್ ಆಗಿ SS ಟ್ಯೂಬ್ಸ್ ಬರುವಂಥದ್ದು ರೈಲಿಂಗ್ಸ್ ಅಲ್ಲಿ. ಈ ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ರೂಮಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದು ಕೂಡ 8 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಎಲ್ಲ ರೂಮ್ಸ್ ಅಲ್ಲೂ ನಿಮಗೆ 3 ರೂಮ್ಗಳಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ 2 ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಈ ಡೋರ್ ಆಪೋಸಿಟ್ ಅಲ್ಲಿ ಮತ್ತೊಂದು ಡೋರ್ ಸಿಗುತ್ತೆ ನಮಗೆ. ಇದು ಬಂದು ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು, ನೋಡ್ಬೋದು. ದೊಡ್ಡದಾದಂತ ಒಂದು ಸಿಟ್ಔಟ್ ಏರಿಯಾ ಸಿಗುತ್ತೆ. ಇಲ್ಲಿ ಪೂರ್ತಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ ವಿಂಡೋಗೆ. ನೀವು ಇಲ್ಲಿ ಗ್ಲಾಸ್ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲ ಗ್ರಿಲ್ ವರ್ಕ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಬಂದು ವುಡನ್ ಫಿನಿಶಿಂಗ್ ನ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇದು ನೀವು ಸಿಟ್ಔಟ್ ಆಗು ಯೂಸ್ ಮಾಡಬಹುದು, ಇಲ್ಲ ಜಿನ್ ರೂಮ್ ಆಗು ಯೂಸ್ ಮಾಡ್ಕೋಬಹುದು. ಇಲ್ಲಿಗೂ ಕೂಡ ನಿಮ್ಗೆಲ್ಲ ಟೀಕುಡ್ ಮತ್ತೆ ವಿನಿಯರ್ನ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಒಂದು ಇದು ನೀವು ರೂಮ್ ಬೇಕಾದ್ರೂ ಮಾಡ್ಕೋಬಹುದು. ನಿಮಗೆ ಸಿಟ್ಔಟ್ ಏರಿಯಾ ಬೇಡ ಅಂದ್ರೆ ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸ್ ವಾಲ್ ನಲ್ಲಿ ಕೂಡ ಏನೋ ಡಿಸೈನ್ ಮಾಡಿದ್ದಾರೆ, POP ಇಂದ ಡಿಸೈನ್ ಮಾಡಿರುವಂಥದ್ದು. ಲೈಟಿಂಗ್ ಎಲ್ಲ ಬರುತ್ತೆ, ಇನ್ನ ಕಂಪ್ಲೀಟ್ ಆಗಿಲ್ಲ ಕೆಲಸ. ಹಾಗೆ ಇಲ್ಲಿ ಹೆಡ್ ರೂಮ್ ಅಲ್ಲಿ ಕೂಡ ಓಪನ್ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ, ಸೇಫ್ಟಿಗೋಸ್ಕರ MS ಗ್ರಿಲ್ ಮಾಡಿರುವಂಥದ್ದು. ಮೇಲೆ ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂತ ಡೋರ್ ಸಿಗುತ್ತೆ. ಇಲ್ಲಿ ನಾವು ಹೊರಗೆ ಬಂದ್ರೆ ನಮಗೆ ಹೆಡ್ ರೂಮ್ನ ಬಲಗಡೆ ಬಂದ್ರೆ ನಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಮೇಲೆ ಟ್ಯಾಂಕ್ ಕೂರಿಸಿದ್ದಾರೆ, ಕೆಳಗಡೆ ಓಪನ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಎಲ್ಲ ಪ್ರೊವಿಷನ್ ಮಾಡಿದ್ದಾರೆ. ವಾಟರ್ ಲೈನ್, ಎಲೆಕ್ಟ್ರಿಸಿಟಿ ಎಲ್ಲದಕ್ಕೂ, ಇನ್ಲೆಟ್ ಔಟ್ಲೆಟ್ ಎಲ್ಲದಕ್ಕೂ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು ಪ್ಲಾಂಟ್ರಿ ಬಾಕ್ಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಪ್ಲಾಂಟ್ರಿಗೆ ಪ್ರೊವಿಷನ್ ಮಾಡಿದ್ದಾರೆ. ಇದು ಬಂದು ಫ್ರಂಟ್ ಎಲಿವೇಶನ್ಗೋಸ್ಕರ ಮಾಡಿರುವಂಥ ಡಿಸೈನ್. ಇದು ಇಲ್ಲಿ ನೀವು ಸಿಟ್ಔಟ್ ಏರಿಯಾ ಕೂಡ ಮಾಡ್ಕೋಬಹುದು, ಡ್ರೆಸ್ ವರ್ಕ್ ಮಾಡಿಕೊಂಡು. ಹೆಡ್ ರೂಮ್ನ ಆ ಕಡೆ ಹೋದ್ರೆ ನಾವು ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಆಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿ ಬಟ್ಟೆ ಒಣಗಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಮೇಲೆ ಹೆಡ್ ರೂಮ್ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಇರೋ ಏರಿಯಾ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂತದ್ದು. 100 ಫೀಟ್ ರೋಡ್ ನ ಪ್ಯಾರಲಲ್ ರೋಡ್ ಅಲ್ಲೇ ಸಿಗುತ್ತೆ. ಇದು ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 1,50,00,000 ಕೋಟ್ ಮಾಡ್ತಾ ಇದ್ದಾರೆ. 1,50,00,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಇದು ಬಂದು ನಿಮಗೆ 100 ಫೀಟ್ ರೋಡ್ ಬರುವಂಥದ್ದು. ಇಲ್ಲಿ ಇದೆ 100 ಫೀಟ್ ರೋಡ್. 100 ಫೀಟ್ ರೋಡ್ ಪ್ಯಾರಲಲ್ ರೋಡಲ್ಲೇ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಲೇಕ್ ಮತ್ತೆ ಪಾರ್ಕ್ ಸಿಗುತ್ತೆ, ವಾಕಿಂಗ್ ಟ್ರ್ಯಾಕ್ ಮಾಡಿರುವಂಥದ್ದು. ಇಲ್ಲಿ ಜಸ್ಟ್ 50 ಮೀಟರ್ಸ್ ಆಗುತ್ತೆ ಇಲ್ಲಿಂದ ಪಾರ್ಕ್ಗೆ. ನೀವು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.